ಸ್ಟ್ರೈಕ್ ನಲ್ಲಿ ಜಯಂತ ಬಳ್ಕೂರು ಆರಂಭಿಕ ಚೆಂಡು ನಿಭಾಯಿಸಿಕೊಳ್ತಾ ಇದ್ದಾನೆ. ಮುಖಾಂತರವಾಗಿ ಪಾಟೀಲ್ ಆಡ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಆರಂಭಿಕ ಚೆಂಡು ಬಿರುಸಿನ ಹೊಡೆತಕ್ಕೆ ಚೆಂಡು ನಿಲುಕಿದ್ರು ಕೂಡ ಗ್ಯಾಪ್ ಶಾಟ್ಗಳು ಅನುವನ್ನು ಕಂಡುಕೊಳ್ತಾ ಇಲ್ಲ. ಆರಂಭಿಕ ಚೆಂಡು ತಟ್ಟಿ ಮುಟ್ಟುವ ಪ್ರಯತ್ನವನ್ನ ಜಯಂತ್ ಕಂಡುಕೊಳ್ತಾ ಇದ್ದಾನೆ. ಒಂಟಿ ಓಟದ ಗಳಿಕೆ. ದಯವಿಟ್ಟು ಎರಡೂ ತಂಡದ ಸಹ ಆಟಗಾರರ ನಮ್ಮೊಂದಿಗೆ ಶೀಘ್ರಗತಿಯಲ್ಲಿ ಸಹಕರಿಸಿಕೊಳ್ಬೇಕು. ಜಯಂತ ಮತ್ತೆ ಎಸ್ತಗಾರಿಕೆಯಲ್ಲಿ ಯೋಗೇಶ್. ಅಕ್ರಮದ ಸೂಚನೆ ನಿಧನ ಗತಿಯಲ್ಲಿ ಪ್ರಶಾಂತ್ ಪ್ರಭು ಕೋಟೇಶ್ವರ ಅಕ್ರಮವನ್ನು ನೀಡುವ ಮುಖಾಂತರವಾಗಿ ದೇಣಿಗೆ ಓಟವನ್ನು ಅಂಕಿಅಂಶ ಪಟ್ಟಿಗೆ ರವಾನಿಸಿಕೊಳ್ತಾ ಇದ್ದಾನೆ. ಯೋಗೇಶ ಆರಂಭಿಕ ಓವರ್ನ ಮುಂಚೂಣಿಯನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಜಯಂತ್ ಬಳ್ಕೂರಿನ ಮೈಯನ್ನು ಏರಿಕೊಳ್ತಾ ಇದೆ. ಚೆಂಡು ಕೊಂಚ ಮಟ್ಟಿಗೆ ಗಾಳಿಯಲ್ಲಿ ತೇಲುವ ಪ್ರಯತ್ನ ಕಂಡುಕೊಂಡ್ರೆ ಲೆಗ್ ಬೈನ ಮುಖಾಂತರವಾಗಿ ಒಂಟಿ ಓವರ್ ಗಳಿಕೆಯನ್ನು ಜಯಂತ್ ಕಂಡುಕೊಳ್ತಾ ಇದ್ದಾನೆ. ಇನ್ನು ಕೂಡ ದಾಂಡಿನ ಮುಖಾಂತರವಾಗಿ ಯಾವುದೇ ಬೌಂಡರಿಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲೆಯನ್ನು ಕಂಡುಕೊಳ್ತಾ ಇಲ್ಲ. ಯಾವ ದಾಂಡುಗಾರರು ಆರಂಭಿಕ ಬೌಂಡರಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಯೋಗೇಶ್ ಎಸೆತಗಾರಿಕೆಯಲ್ಲಿ ನಟ ನೇರವಾಗಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಒಂಟಿ ಓಟವನ್ನು ಗಳಿಸುವ ಬರವನ್ನು ಕಂಡುಕೊಳ್ತಾ ಇದ್ದಾರೆ. ಐದು ಓಟವನ್ನು ಗಳಿಸಿಕೊಳ್ತಾ ಇದೆ. ಈತನ ಮಧ್ಯೆ ಮತ್ತೆ ರಕ್ಷಣಾತ್ಮಕ ಶೈಲಿ ಆಡದ ವೈಖರಿಯನ್ನು ಜಯಂತ ಬಳ್ಕೂರು ನೀಡ್ತಾ ಇದ್ದಾನೆ. 6 ಚೆಂಡುಗಳ ಸಮಾಪ್ತಿ, 6 ಓಟವನ್ನು ಯೋಗೇಶ್ ಎದುರಾಳಿಗಳ ದಾಂಡಿಗೆ ಬಿಟ್ಟುಕೊಡ್ತಾ ಇದ್ದಾನೆ. ಎಷ್ಟರ ಟಾರ್ಗೆಟ್ ಮೊತ್ತವನ್ನ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ವಿಷ್ಣು ವೀರಾಂಜನೇಯ ಕೋಟ ತಂಡಕ್ಕೆ ನೀಡುತ್ತಂತ ಕಾದು ನೋಡಬೇಕಾಗಿದೆ. 6ಕ್ಕೆ 6 ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಹಾಗೆ ತ್ಯಾಗರಾಜ್ ಬಳ್ಕೂರ್ರವರಿಗೆ ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. ದಯವಿಟ್ಟು ತ್ಯಾಗರಾಜ್ ಬಳ್ಕೂರ್ರವರು ಪ್ರಮುಖ ವೇದಿಕೆ ಹತ್ತ ಬಂದು ಪಂದ್ಯಕೂಟವನ್ನು ವೀಕ್ಷಣೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯವಾಗಿ ಇದು ಪಂದ್ಯಕೂಟದ ರೂವಾರಿ ಆಗಿರ್ತಕ್ಕಂಥ ಅನಿಲ್ ಕಾರಿಯವರ ಪರವಾಗಿ ನಿಮ್ಮನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು ಬರಬೇಕು. ನಿಮ್ಮೆಲ್ಲರ ವೀಕ್ಷಣೆಗಳಿಗೆ ಒಂದು ಪಂದ್ಯಕೂಟಕ್ಕೆ ಮತ್ತೊಂದು ಮೆರುಗನ್ನು ತಂದುಕೊಡ್ತಾ ಇದೆ ಎನ್ನುವಂತ ಮಾತುಗಳ ಜೊತೆಯಲ್ಲಿ ಕಿಶೋರ್ ಎಸ್ತಗಾರಿಕೆಯಲ್ಲಿ ಬಿದ್ದಂತ ಜಾಗದಿಂದ ಕೊಂಚ ಮಟ್ಟಿಗೆ ಪುಡಿತವನ್ನು ಕಂಡುಕೊಳ್ತಾ ಇದೆ. ಚೆಂಡು ಕ್ಷಣ ಮಾತ್ರದಲ್ಲಿ ಗುಡ್ಡದ ಹಿಂಭಾಗದಲ್ಲಿ ಸಾಗಿಕೊಳ್ತಾ ಇದೆ. ಹೊಡೆತಕ್ಕೆ ಚೆಂಡು ನಿಲ್ಲುತ್ತಾ ಇಲ್ಲ. ಜಯಂತ್ ಬಳ್ಕೂರಿನ ದಾಂಡನ ವಂಚಿಸಿಕೊಳ್ತಾ ಇದೆ. ಚೆಂಡು ಮತ್ತೆ ಕಿಶೋರ್ 2ನೇ ಚೆಂಡಿಗಾಗಿ ಕಂಡುಕೊಳ್ಬೇಕಾಗಿದೆ. 2ನೇ ಓವರ್ನ ಚಾಲ್ತಿಯಲ್ಲಿ 2ಕ್ಕೆ 2 ಚೆಂಡುಗಳು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕಿಯಾಗಿ ಯೋಗೇಶ್ ಆಹ್ವಾನಿಸಿಕೊಳ್ತಾ ಇದ್ದಾನೆ. ಕಿಶೋರ್ ಯೋಗೇಶ್ನ ದಾರಿಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ 2ಕ್ಕೆ 2 ಚೆಂಡುಗಳು ಚುಕ್ಕೆ. 3ನೇ ಚೆಂಡಿಗಾಗಿ ಸಾಕಷ್ಟು ತಿರುವನ್ನು ಕಂಡುಕೊಳ್ತಾ ಇದೆ. ವಾರ್ಡ್ ಬಾಲ್ ನ ಸೂಚನೆ. ಇಲ್ಲಿ 8 ಚೆಂಡುಗಳ ಸಮಾಪ್ತಿ. ಅಂಕಿಅಂಶ ಪಟ್ಟಿ 7 ಓಟವನ್ನು ಗಳಿಸಿಕೊಳ್ತಾ ಇದೆ. ಇದು ಪಂದ್ಯಕೂಟದ ಜವಾಬ್ದಾರಿತ ಹುದ್ದೆ ಅಂತ ಹೇಳಿದ್ರು ತೀರ್ಪುಗಾರರ ಹುದ್ದೆ. ನಮ್ಮ ಈ ಪಂದ್ಯಾಟಕ್ಕೆ ಕುಂದಾಪುರ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ನಾಗರಾಜ್ ಶೆಟ್ಟರ್ ಆಗಮಿಸಿದ್ದಾರೆ. ಅವರು ವೇದಿಕೆ ಬಂದು ಪಂದ್ಯ ವೀಕ್ಷಿಸಿ. ವೆಲ್ಕಮ್ ಮಿಸ್ಟರ್ ನಾಗರಾಜ್ ಶೆಟ್ಟಿ. ಅಂತ ಒಂದು ಜವಾಬ್ದಾರಿತ ಹುದ್ದೆಯನ್ನು ಅಲಂಕರಿಸಿಕೊಳ್ಳುತ್ತಿರ್ತಕ್ಕಂಥ 4 ಜನ ತೀರ್ಪುಗಾರರು. ಅಂಕಣದ ಒಳಭಾಗದಲ್ಲಿ ಪ್ರಶಾಂತ್ ಪ್ರಭು ಕೋಟೇಶ್ವರ ಹಾಗೂ ಶರತ್ ಉತ್ತಪ್ಪ. ವಿಶ್ರಾಂತಿಯಲ್ಲಿ ಸಂಚಾರಿ ಹರೀಶ್ ಹಾಗೂ ಸುಜಿತ್ ಗೊಲ್ಲ. ಎಸ್ತಗಾರಿಕೆಯಲ್ಲಿ ಕಿಶೋರ್ ಮತ್ತೆ ಮುಂದುವರಿಸಿಕೊಳ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿ
ಗೂಟದ ಹಿಂಭಾಗದಲ್ಲಿ ಕೊಂಚ ಮಟ್ಟಿಗೆ ಮುಗ್ಗರಿಸುವಿಕೆ, ಅದರ ಲಾಭಾಂಶವನ್ನು ವೈಡ್ ಪ್ಲಸ್ ಒಂಟಿ ಓಟದ ಮುಖಾಂತರವಾಗಿ ಬೈನ ಮುಖಾಂತರವಾಗಿ ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿ ದೇಣಿಗೆ 2 ಓಟವನ್ನು ಗಳಿಸಿಕೊಳ್ತಾ ಇದೆ. ಹತ್ತು ಓಟ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಜಯಂತ್ ಬಳ್ಕೂರಿನ ದಾಂಡು ಮಿಡ್ ವಿಕೆಟ್ ನಲ್ಲಿ ಆಡೋ ಪ್ರಯತ್ನ ಕಂಡುಕೊಂಡ್ರೆ ಚೆಂಡು ಗ್ಯಾಪ್ ಶಾಟ್ ಗೆಲುವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಬೌಂಡರಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. 10ರ ಜೊತೆಯಲ್ಲಿ 4ರ ಸೇರ್ಪಡೆ 14 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಬಳ್ಕೂರಿನ ಅಂಕಿಅಂಶ ಪಟ್ಟಿಯನ್ನು ಏರಿಸುವ ಎಲ್ಲ ಲಕ್ಷಣಗಳು ಕೂಡ ಜಯಂತ್ ಬಳ್ಕೂರಿನ ದಾಂಡಿನ ತುದಿ ಸೂಚಿಸಿಕೊಳ್ತಾ ಇದೆ. ನೆಟ್ ನೇರವಾಗಿ ಆಡೋ ಪ್ರಯತ್ನ, ಉತ್ತಮ ರೀತಿಯ ಆಡದ ವೈಖರಿ, ಹೊಡೆದಿರ್ತಕ್ಕಂಥ ಚೆಂಡು ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದ್ರೆ ಕ್ಷೇತ್ರ ರಕ್ಷಕರುಗಳ ಬೊಗಸೆಯನ್ನು ಕೂಡ ಸೀಳಿಕೊಂಡು ಸೀಮಾ ರೇಖೆಯನ್ನು ಮತ್ತೆ ಕ್ರಮಿಸಿಕೊಳ್ತಾ ಇದೆ. 2ನೆಯ ಬೌಂಡರಿ ಜಯಂತ್ ಬಳ್ಕೂರಿನ ದಾಂಡಿನ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. 18 ಓಟ. ಹ್ಯಾಟ್ರಿಕ್ ಬೌಂಡರಿ ಮಾಡಿ ಬರವನ್ನು ಕಂಡುಕೊಂಡಿದ್ರು. ಸಮಂಜಸವಾದ ಹೊಡೆತಕ್ಕ ಚೆಂಡು ನಿಲಿಕೆಗೊಳ್ತಾ ಇಲ್ಲ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಜಯಂತ್ ಬಳ್ಕೂರು ಕಂಡುಕೊಳ್ತಾ ಇದ್ದಾನೆ. ಇಲ್ಲಿಗೆ 12 ಚೆಂಡುಗಳ ಆಟ ಮುಕ್ತಾಯ. ಅಂಕಿಅಂಶ ಪಟ್ಟಿ 19 ಓಟವನ್ನು ಗಳಿಸಿಕೊಳ್ತಾ ಇದೆ. ಪಂದ್ಯಕೂಟ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಬೇಕು. ಯಾವುದೇ ಸಮಯವನ್ನು ವ್ಯರ್ಥ ಮಾಡುವುದಕ್ಕೂ ಕೂಡ ಅವಕಾಶ ಇಲ್ಲ. ಬಹುಶಃ ಹೊಸ ಆಲೋಚನೆ, ಹೊಸ ಲೆಕ್ಕಾಚಾರ ಎಲ್ಲ ಆಟಗಾರರಿಗೂ ಕೂಡ ಅವಕಾಶ ಲಭಿಸಿಕೊಳ್ಬೇಕು. ಯುವ ಆಟಗಾರರಿಗೆ ವೇದಿಕೆ ಕಲ್ಪಿಸಿಕೊಳ್ಬೇಕೆನ್ನುವಂತಹ ಅನಿಲ್ ಕಾರ್ಯವರ ಆ ಮನದಾಸೆ ಪೂರೈಸಿಕೊಳ್ಬೇಕಾದ್ರೆ ಪ್ರತಿಯೊಂದು ಕ್ಷಣಗಳು ಕೂಡ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಅದಕ್ಕಾಗಿ ಈಗಾಗಲೇ ಸಮಯ ನಮ್ಮ ಕೈ ಮೀರಿ ಸಾಗಿದೆ. ಅದನ್ನು ಉಳಿಸಿಕೊಡುವ ಜವಾಬ್ದಾರಿ ಆಡುವಂತ ತಂಡಗಳ ಆಟಗಾರರ ಹೆಗಲ ಮೇಲೆ ನಾವು ನೀಡ್ತಾ ಇದ್ದೇವೆ. ಈಗ ಬ್ಯಾಟಿಂಗ್ ಪವರ್ ಪ್ಲೇ ಮುಂದುವರಿಕೆ ಕಾಣ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಯೋಗೇಶ, ಜಯಂತ್ ಹೆಸರದ ಚೆಂಡು ಸಾಕಷ್ಟು ನೆಗೆತವನ್ನು ಕಂಡುಕೊಂಡಿತ್ತು. ಕವರ್ಸ್ ನಲ್ಲಿ ದೂಡಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ರಕ್ಷಣಾತ್ಮಕ ಶೈಲಿ ಆಡದ ವೈಖರಿಯನ್ನು ಜಯಂತ್ ಬಳ್ಕೂರು ಕಂಡುಕೊಳ್ತಾ ಇದ್ದಾನೆ. ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರ್ವ ಹೆಗ್ಗಳಿಕೆ ಆಟಗಾರ ಕೂಡ ಜಯಂತ್ ಬಳ್ಕೂರು. ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಪರವಾಗಿ ಏರೆ ವಯಸ್ಸು ಮುಖಾಂತರವಾಗಿ 10 ತಂಡಗಳು ಭಾಗವಹಿಸಿಕೊಳ್ತಾ ಇದೆ. ಒಂದೊಂದು ತಂಡಗಳು ನಿರ್ಗಮನ ಕಂಡುಕೊಂಡ್ರೆ 9 ತಂಡಗಳು ನಿರ್ಗಮನ, 1 ತಂಡ ಫೈನಲ್ಗೆ ಲೆಗ್ ಇಡುವಂತ ಅವಕಾಶ. ಕಾಟ್ಔಟ್ಗೆ ಮನವಿತಕ್ಕಂಥ ಪುರಸ್ಕಾರ ನಿಲಿಕೆಗೊಳ್ತಾ ಇದೆ. ಇತ್ತ ಕಡೆಯಲ್ಲಿ ದಿಲೀಪ್ನ ನಿರ್ಗಮನವನ್ನು ಕಂಡುಕೊಳ್ತಾ ಇದ್ದಾವೆ. ಆರಂಭಿಕ ಹುದ್ದರಿಯನ್ನ ನೆಲಕುಳಿಸ್ತಾ ಇದ್ದಾನೆ ಯೋಗೇಶ್ನ ಎಸೆತಗಾರಿಕೆಯಲ್ಲಿ. 3ನೇ ಓವರ್ನ ಚಾಲ್ತಿಯಲ್ಲಿ ಯೋಗೇಶ್ ಮುಂದುವರಿಸಿಕೊಳ್ಬೇಕಾಗಿದೆ ಎಸೆತಗಾರಿಕೆಯಲ್ಲಿ. ಬಹುಶಃ ಈ ಕ್ರಿಕೆಟ್ ಎನ್ನುವಂತ ಕ್ರೀಡೆ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ತಾ ಇದೆ ಅಂತ ಹೇಳಿದ್ರೆ, ಆಡುವ ಹುಡುಗರಿಂದ ಅಲ್ಲಾಡುವ ಮುದುಕರವರೆಗೂ ಕೂಡ ಇಷ್ಟಪಟ್ಟು ನೋಡುವಂತ ಜಗತ್ತಿನ ಏಕೈಕ ಕ್ರೀಡೆ ಅಂತ ಹೇಳಿದ್ರೆ ಅದು ಕ್ರಿಕೆಟ್. ಕ್ರಿಕೆಟ್ ಕ್ರಿಕೆಟ್ ಅಗ್ರ ಸ್ಥಾನವನ್ನು ಇನ್ನೂ ಕೂಡ ಉಳಿಸಿಕೊಂಡು ಬರ್ತಾ ಇದೆ. ಅಂತ ಒಂದು ಕ್ರಿಕೆಟ್ಗೆ ಸೂರ್ಯನ ಬೆಳಕಿನ ಕಿರಣಗಳ ಜೊತೆಯಲ್ಲಿ ದಾಂಡು ಚೆಂಡಿನ ಸಮರದ ಪಂದ್ಯಕೂಟದ ಸವಿಯನ್ನ ಇವತ್ತು ಮತ್ತು ನಾಳೆಯ ದಿನ ಅರ್ಥಾತ್ 2 ದಿನಗಳ ಕಾಲ ಕುಂದಾಪುರದ ಪ್ರತಿಷ್ಠಿತ ಕ್ರೀಡಾಂಗಣವಾಗಿರ್ತಕ್ಕಂಥ ಗಾಂಧಿ ಮೈದಾನದಲ್ಲಿ ಅದರ ಸವಿಯನ್ನ ಕ್ರೀಡಾ ಪ್ರೇಕ್ಷಕರುಗಳಿಗೆ ಆನ್ ಮ್ಯಾನ್ ಆರ್ಮಿಯಾಗಿ ಟೆನ್ನಿಸ್ ಬಾಲ್ ಕಂಡಂತ ಧೀಮಂತ ಆಟಗಾರನಾಗಿರ್ತಕ್ಕಂಥ ಜಾನ್ಸನ್ ಅನಿಲ್ ಕಾರ್ವಿಯ ನೇತೃತ್ವದಲ್ಲಿ ಒಂದು ಪಂದ್ಯಕೂಟ ಐಡಿಯಲ್ ಟ್ರೋಫಿ 2026 ಆಗಿ ಮೂಡಿ ಬರ್ತಾ ಇದೆ. ಯೋಗೇಶ್ ಎಸೆತಗಾರಿಕೆಯಲ್ಲಿ ಇತ್ತ ಕಡೆಯಲ್ಲೇ ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ ಕಂಡುಕೊಂಡಿದ್ರು. ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಒಂಟಿ ಓಟದ ಗಳಿಕೆಯನ್ನು ಇತ್ತ ಕಡೆಯಲ್ಲಿ ಕಂಡುಕೊಳ್ತಾ ಇದ್ದಾನೆ ಜಯಂತ. ಅಂಕಿಅಂಶ ಪಟ್ಟಿ 22 ಓಟವನ್ನು ಗಳಿಸಿಕೊಳ್ತಾ ಇದೆ. ಕಿರಣ್ ಸ್ಟ್ರೈಕ್ ಅನ್ನು ಕಂಡುಕೊಂಡಿದ್ರು. ಎಡಗೂಟದಿಂದ ಬರ್ತಾ ಇದೆ ಚೆಂಡು, ಅಕ್ರಮದ ಸೂಚನೆ.
23 ಓಟ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಚೆಂಡು ಗ್ಯಾಪ್ ಶಾಟ್ ಗೆಲುವನ್ನು ಕಂಡುಕೊಳ್ತಾ ಇದೆ. ಕೂದಲ ಅಂತರದಲ್ಲಿ 1 ಬೌನ್ಸ್ ಬೌಂಡರಿ. ಕಿರಣ್ ದಾಣದ ಮುಖಾಂತರವಾಗಿ ಬಳ್ಕೂರು ಅಂಕಿಅಂಶ ಪಟ್ಟಿಗೆ ಲಗತ್ತಿಸಿಕೊಳ್ತಾ ಇದ್ದಾನೆ. 27 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರಿಕೊಳ್ತಾ ಇದೆ. ಆಟಗಾರರ ಚಲನ ವಲನವನ್ನ ಕ್ಯಾಮರಾ ಕಣ್ಗಾವಲಿಂದ ಸೆರೆ ಹಿಡಿದು ಮನೆಯಲ್ಲೇ ಕುಳಿತುಕೊಂಡು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರುಗಳಿಗೆ ಅಚ್ಚುಕಟ್ಟಾಗಿ ನೀಡ್ತಾ ಇದ್ದಾರೆ. ಯೂಟ್ಯೂಬ್ ಮೀಡಿಯಾ ಪಾಂಚಜನ್ಯ ಈವೆಂಟ್ಸ್ ಕೋಟಾ ಕಾರ್ಯನಿರ್ವಹಿಸ್ತಾ ಇದೆ ಯೂಟ್ಯೂಬ್ ಮುಖಾಂತರವಾಗಿ. ಇತ್ತ ಕಡೆಯಲ್ಲಿ ಬೌಂಡರಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಕಿರಣ್ ದಾಂಡನ ಕಟ್ಟಿ ಹಾಕುವ ಪ್ರಯತ್ನವನ್ನು ಯೋಗೇಶ್. ಹಲೋ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಚಕ್ರವರ್ತಿಯ 2 ಹಿರಿಯ ಆಟಗಾರರು ರಂಜಿತ್ ಶೆಟ್ಟಿ ಮತ್ತು ರಾಘವೇಂದ್ರ ನಾವಡ. ಅವರು ವೇದಿಕೆ ಬಂದು ಪಂದ್ಯ ವೀಕ್ಷಿಸಿ. ಶೆಟ್ರೆ ಹಾಗೂ ಭಟ್ರೆ, ಬಿಗ್ ಬಾಸ್ ಹೇಳಿದ ಹಾಗೆ ಸೆಟ್ರು ಭಟ್ರು ಇಬ್ಬರು ಬರಬೇಕು ಪ್ರಮುಖ ವೇದಿಕೆ ಅಂತ. ಯಾಕಂತ ಹೇಳಿದ್ರೆ ಈ ಮೈದಾನ ಮನೆಯ ಅಂಕಣ ಇದ್ದ ಹಾಗೆ ನಿಮ್ಮ ಆಗಮನ ನಿಜವಾಗಿಯೂ ಕೂಡ ಒಂದು ಪಂದ್ಯಕೂಟಕ್ಕೆ ಮತ್ತೊಂದು ಮೆರುಗು ಎನ್ನುವಂತ ರೀತಿಯಲ್ಲಿ ಆತ್ಮೀಯವಾಗಿ ಆದರಣೀಯವಾಗಿ ಗೌರವಾನ್ವಿತವಾಗಿ ನಿಮ್ಮನ್ನ ನಾವು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ವೇದಿಕೆಯ ಮೇಲ್ಭಾಗದಲ್ಲಿ ಆ ಅನುಭವದ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಮನೋಜ್ ನಾಯರ್ ಅವರಿಂದ ಈ ಮೈದಾನ ಎನ್ನುವಂಥದ್ದು ನಾವು ಮನೆಯನ್ನ ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡು ಬರ್ತೇವೆ ಅದೇ ರೀತಿಯಲ್ಲಿ ಚಕ್ರವರ್ತಿಗಳ ಪಡೆ ಅದನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಆ ಗೌರವಾನ್ವಿತ ಮಾತುಗಳೇ ಹಿರಿಯರಾಗಿರ್ತಕ್ಕಂಥ ಮನೋಜ್ ನಾಯರ್ ಅವರ ಮಾತುಗಳ ಮುತ್ತುಗಳ ಮುಖಾಂತರವಾಗಿ ಧ್ವನಿವರ್ಧಕದಲ್ಲಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಸರ್ ನಿಮ್ಮ ನುಡಿಮುತ್ತುಗಳಿಗೆ. ಇತ್ತ ಕಡೆಯಲ್ಲಿ ಎಸೆತಗಾರಿಕೆಯಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ ಅಬಿಕೋಟ ಬಿದ್ದಂತ ಜಾಗದಿಂದ ಚೆಂಡು ತಿರುವನ್ನು ಕಂಡುಕೊಳ್ತಾ ಇದೆ. ದಾಂಡುಗಾರರ ದಾಂಡುಗಾರಿಕೆ ನಿಖರತೆಯನ್ನು ಅರಿತು ಎಸೆತಗಾರಿಕೆ ಮುಖಾಂತರವಾಗಿ ದಾಂಡನ ಕಟ್ಟಿ ಹಾಕುವ ಪ್ರಕ್ರಿಯೆಯಲ್ಲಿ ಹೆಗ್ಗಳಿಕೆಯ ಯಶಸ್ಸಿನ ಎಸೆತಗಾರ ಅಬಿಕೋಟ ಎಸೆತಗಾರಿಕೆಯಲ್ಲಿ ದಾಂಡನ ವಂಚಿಸಿಕೊಳ್ತಾ ಇದ್ದಾನೆ. ಪುನೀತ್ನ ದಾಂಡಿಗೆ ಅಬಿಕೋಟ ಎಸೆತದ ಚೆಂಡು ಪೂರ್ಣಾಂಕವಾಗಿ ಕ್ಲೋಸ್ ಆಗಿ ಬಂದಿತ್ತು. ಚೆಂಡು ಕೊಂಚ ಮಟ್ಟಿಗೆ ಪುಟಿತವನ್ನು ಕಂಡುಕೊಳ್ಳುವ ಹೊಡೆತಕ್ಕೆ ಚೆಂಡು ಕಂಡುಕೊಳ್ತಾ ಇದೆ. 1 ಗಳಿಕೆಯನ್ನು ಕಂಡುಕೊಂಡ್ರ ಆರಂಭಿಕ ದಾಂಡುಗಾರನಾಗಿ ಬಳ್ಕೂರು ಪರವಾಗಿ ರಂಗ ಪ್ರವೇಶವನ್ನು ಕಂಡುಕೊಳ್ತಕ್ಕಂಥ ಮತ್ತೆ ಅಬಿಕೋಟ ಜಯಂತ್ಗೆ ಸಮಂಜಸವಾದ ಹೊಡೆತಕ್ಕೆ ಚೆಂಡು ನಿಲುಕಿಕೊಳ್ತಾ ಇಲ್ಲ. ಫೈನ್ ಲೆಗ್ ನಲ್ಲಿ ಗುಡಿಸಿ ಆಡಿಸುವ ಪ್ರಯತ್ನವನ್ನು ಕಂಡುಕೊಂಡಿದ್ರು ಜಯಂತ. ಸಫಲತೆ ಹೊಡೆತಕ್ಕೆ ಚೆಂಡು ನಿಲುಕಿಕೊಳ್ತಾ ಇಲ್ಲ. ಬ್ಯಾಟ್ಗೆ ಬಡಿತಾ ಇದೆ. ಲಗ್ಬೈನ ಮುಖಾಂತರವಾಗಿ ಸೂಚನೆಯನ್ನು ಕಂಡುಕೊಳ್ತಾ ಇದೆ. 1 ಓಟದ ಗಳಿಕೆ. ಅಂಕಿಅಂಶ ಪಟ್ಟಿ 3 ದಶಕದ ಪೂರೈಕಾರ್ಥ 30 ಓಟಗಳು. ಸಾಕಷ್ಟು ತಿರುವನ್ನು ಕಂಡುಕೊಂಡಿತ್ತು. ವೈಡ್ ಪ್ಲಸ್ ಮುಖಾಂತರವಾಗಿ ಬೈನ ಮುಖಾಂತರವಾಗಿ 1 ಓಟ. ದೇಣಿಗೆ 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಈಗ ಕೂಡಿಕೊಳ್ತಾ ಇದೆ. 32. ಹಲೋ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಕುಂದಾಪುರದ ಮಾಜಿ ಪ್ರಾಧಿಕಾರಿ ವಿಜಯ್ ಎಸ್ ಪೂಜಾರಿ ಅವರ ಅಧ್ಯಕ್ಷರು. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೌಂಡರಿಯ ಸೇರ್ಪಡೆ ಮಿಡ್ ವಿಕೆಟ್ ನಲ್ಲಿ ಜಯಂತ್ ಬಳ್ಕೂರಿನ ದಾಳಿ ಮುಖಾಂತರವಾಗಿ ಯಾವ ಕ್ಷಣದಲ್ಲಿ ಕೂಡ ಚೆಂಡಿನ ನಿಖರತೆಯನ್ನು ಅರಿತು ದಾಂಡಿನ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ನೀಡಬಲ್ಲಂತ ಹೆಗ್ಗಳಿಕೆ ಆಟಗಾರ ಕೂಡ ಜಯಂತ್ ಬಳ್ಕೂರು ಪ್ರತ್ಯುತ್ತರವನ್ನು ನೀಡ್ತಾ ಇದ್ದಾನೆ. ಕೊನೆಯ ಚೆಂಡಿಗಾಗಿ ಅಬಿಕೋಟ. ಇತ್ತ ಕಡೆಯಲ್ಲಿ ಯಾರ್ಕರ್ ಮಾದರಿಯ ಚೆಂಡು ಓಟಕ್ಕೆ ಕಂಡುಕೊಳ್ತಾ ಇಲ್ಲ. ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓವರ್ಗಳ ಮುಕ್ತವನ್ನು ಕಂಡುಕೊಳ್ತಾ ಇದೆ. 36. 2 ಹುದ್ದರಿಯ ನಷ್ಟಕ್ಕೆ. ಹಾಗೆ 24 ಚೆಂಡಿಗೆ 36 ಓಟವನ್ನು ಗಳಿಸಿಕೊಂಡಿರ್ತಕ್ಕಂಥ ದಾಂಡು ಈಗ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಶರತ್ ಕುಂಬಾಶಿ ಮುಂದುವರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ತೀರ್ಮಾನಕಾರಕರು ಆದಷ್ಟು ಬೇಗನೆ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಸಮಯದ ಅಭಾವ ಇರೋದನ್ನು ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆ ಧನ್ಯವಾದಗಳು ವಿಶ್ವನಾಥ್ ನಮ್ಮ ಮಿತ್ರರಾಗಿರ್ತಕ್ಕಂಥ ಗೌತಮ್ ಕಾರ್ವಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಬಯಸಿಕೊಳ್ಳುತ್ತಾ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಗೌತಮ್ ಕಾರ್ವಿ ಅವರು. ಹಾಗೆ
ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿಕೊಳ್ಳುತ್ತೇವೆ. ಅನಿಲ್ ಕಾರ್ವಿ ಅವರ ಮುಖೇನವಾಗಿ ಈ ಒಂದು ಐಡಿಯಲ್ ಟ್ರೋಫಿಗಾಗಿ ಈಗಾಗಲೇ ನಮ್ಮ ಈ ಪಂದ್ಯಾಟದ ವೀಕ್ಷಣೆಯಲ್ಲಿರುವಂತ ಆದರ್ಶ ಶೆಟ್ಟಿ ಶೆಟ್ರಕಟ್ಟೆ ಅವರಿಗೆ ನಾವು ಆತ್ಮೀಯ ಆದರಣೆ ಸ್ವಾಗತನ ಬಯಸಿಕೊಂಡು ವೇದಿಕೆ ಮೇಲ್ಭಾಗಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಐಡಿಯಲ್ ಟ್ರೋಫಿ 2026ಕ್ಕಾಗಿ ಬಹಳಷ್ಟು ತವರಿತ ಹೊಡೆತ ಮಿಡ್ ಆಫ್ ಮತ್ತು ಮಿಡ್ ಆಫ್ ನಡುವಣ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ NFH ಕೋಟೆ ಮತ್ತು ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಇಲ್ಲಿ ಮುಖಾಮುಖಿಯನ್ನು ಕಂಡುಕೊಳ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ವಿಷ್ಣು ವೀರಾಂಜನೇಯ ರೂಪದಲ್ಲಿ NFH ಕೋಟದ ಎಲ್ಲ ಆಟಗಾರರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಕಿಶೋರ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕುಂದಾಪುರದ ಗಾಂಧಿ ಮೈದಾನವನ್ನು ಕಾಣ್ತಾ ಇರುವಂತಹ 3ನೇ ಆವೃತ್ತಿ ಐಡಿಯಲ್ ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಪುನೀತ್ ಗೆಸೆದಿರುವಂತ ಚೆಂಡು ಮಿಡ್ ಆಫ್ ಮೇಲ್ಭಾಗದಲ್ಲಿ ಮತ್ತೊಂದೆಡೆ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 41ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಇತ್ತೀಚಿನ ದಿನಗಳಲ್ಲಿ ಏರ್ವೇಸ್ ನ ಮುಖಾಂತರವಾಗಿ ಪ್ರಶಸ್ತಿಗಳು ಜಯಿಸ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಮಿಡ್ ವಿಕೆಟ್ ಭಾಗದಲ್ಲಿ ಬಳಸೋದ್ರ ಹೊಡೆತ ತನ್ಮೂಲಕ ಮಂಜ ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇಲ್ಲಿ ಒಂದೊಡ ಪೂರೈಕೆಯನ್ನು ಕಂಡುಕೊಳ್ಳೋ ಮುಖ್ಯವಾಗಿ ತಡ ಮೊತ್ತ 42ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬೌಲ್ ಅಂತಿಮ ಚೆಂಡು ಸ್ಕ್ವೇರ್ ಲಘು ಭಾಗದಲ್ಲಿ ಮತ್ತೆ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 5 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 46 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಕಳೆದ ವಾರ ಕೊರ್ಗೆ ಮೈದಾನ ಒಳಭಾಗದಲ್ಲಿ ಒಂದು ಹಂತದ ಸೆಮಿಫೈನಲ್ ಸೋಲನ್ನು ಕಂಡಿರುವಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ 1-2-3 ವಾರದ ಹಿಂಭಾಗದಲ್ಲಿ ಕುಂಬಾಶಿಯ ಟ್ರೋಫಿಯಲ್ಲಿ ಮೊದಲ ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ಬಳಕೂರಿನ ತಂಡ ಐಡಿಯಲ್ ಟ್ರೋಫಿಗಾಗಿ ಒಂದು ಅತ್ಯುತ್ತಮ ರೀತಿಯ ಒಂದು ಹೋರಾಟ ಕಾರ್ಯ ಮೊತ್ತವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ. ಅನಿಲ್ ಕಾರ್ವಿ ಅವರ ಮಿತ್ರ ಹಾಗೂ ಅವರ ಸ್ನೇಹಿತ ಬಳಗದವರು ವಿಶಾಲ್ ಕಾರ್ವಿ ಬಹಳಷ್ಟು ಅತ್ಯುತ್ತಮ ಲೆದರ್ ಪ್ಲೇಯರ್. ಅವರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ. ಹಾಗೆ ಗಣೇಶ್ ಆಚಾರ್ಯ ತಲ್ಲೂರು ದುಬೈ ಕಡ್ಲಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ ಐಡಿಯಲ್ ಟ್ರೋಫಿಗಾಗಿ. ಅಂಗಣ ಒಳಭಾಗದಲ್ಲಿ 6ನೇ ಓವರ್ಗಾಗಿ ಅಜಯ್ ಬೌಲಿಂಗ್ ಪವರ್ ಪ್ಲೇ 10 ಮಂದಿ ಕ್ಷೇತ್ರರಕ್ಷಕರಿಗೂ ಅಂಗಣ ಒಳಭಾಗದಲ್ಲಿ ಇರುವಂತಹ ಒಂದು ಸಾಧ್ಯತೆ ವಿಷ್ಣು ವೀರಾಂಜನೇಯ NFH ಕೋಟ ಕಂಡುಕೊಳ್ತಾ ಇದೆ. ಒಂದು ಹೊಸ ನಿಯಮದೊಂದಿಗೆ ಪಂದ್ಯಾಟ ಬೆಳಗಿನಿಂದ ಆರಂಭವನ್ನು ಕಂಡಿರ್ತಕ್ಕಂಥ ಐಡಿಯಲ್ ಟ್ರೋಫಿಯ ಪಂದ್ಯದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಅಂಕಣ ಒಳಭಾಗದಲ್ಲಿ 46 ತಡ ಮತ್ತು 5 ಓವರ್ಗಳ ಮುಕ್ತಾಯದಲ್ಲಿ 6ನೇ ಓವರ್ ಮೊದಲ ಚೆಂಡು ಬಳಸಿದವರು ಹೊಡೆದ ಮಿಡ್ ಆಫ್ ಭಾಗದಲ್ಲಿ ಚೆಂಡು ಒಂದು ಸುಂದರತೆ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವಿಷ್ಣು ವೀರಾಂಜನೇಯ ಮತ್ತೆ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 47-47 ತಂಡದ ಮೊತ್ತ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ಔಟ್ ಪಾಯಿಂಟ್ ವಿಭಾಗದಲ್ಲಿ ಕಿಶೋರ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಡ ಮೊತ್ತ 48-48. ಬಹಳಷ್ಟು ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನು ಕಂಡಿರುವಂತಹ ಮೈದಾನ ಕೂಡ ಕ್ರಿಕೆಟಿನ ಕಾಶಿ ಎಂದೇ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತ ಕುಂದಾಪುರ ಗಾಂಧಿ ಮೈದಾನ. ವೈಡ್ ಬಾಲ್ ಮೊಟ್ಟ ಮೊದಲ ಬಾರಿಗೆ ನ್ಯೂ ಫ್ರೆಂಡ್ಸ್ ಗೋಣೆ ಪರವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆರಂಭಿಸುವ ಮುಖ್ಯವಾಗಿ ಒಂದು ಟೆನ್ನಿಸ್ ಬಾಲ್ ಮುಂದುವರಿಕೆಯನ್ನು ಕಂಡಿರುವಂತಹ ಜಯಂತ್ ಬಳ್ಕೂರ್ ಹುಬ್ಬಳ್ಳಿ ಅಂಕಣ ಒಳಭಾಗದಲ್ಲಿ 40 ಗಜಗಳ ಪಂದ್ಯದಲ್ಲಿ ನ್ಯೂ ಫ್ರೆಂಡ್ಸ್ ಗೋಣೆಯ ಪರವಾಗಿ ಒಂದು ಆಕರ್ಷಕ 20,000 ರೂಪಾಯಿಗಳ ಒಂದು ಕ್ಯಾಶ್ ಪ್ರೈಸ್ ಅನ್ನ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಮುಖ್ಯವಾಗಿ ಪಡ್ಕೊಂಡಂತ ಆಟಗಾರ ಕೂಡ. ಅದಾದ ಬಳಿಕ ಇತ್ತೀಚಿನ ದಿನಗಳಲ್ಲಿ ಒಂದು ಶೆಟ್ಟಿ ಅಂಪೈರ್ 90ರ ಪರವಾಗಿ ಒಂದು ಅತ್ಯುತ್ತಮ ರೀತಿಯಾಗಿ ಆಟವನ್ನು ದಾಖಲಿಸ್ತಾ ಇರುವಂತ ಅನುಭವಿ ಆಟಗಾರ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತಂಡದ ಮೊತ್ತ 49ಕ್ಕೆ 2. ಮತ್ತೆ ಅಜಯ್ ಯುವ ಎಸೆತಗಾರ
ನಾಲ್ಕನೆಯ ಚೆಂಡು ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿಕೊಂಡು ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ. ರನ್ಔಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಭಾರತ ದೇಶದಲ್ಲಿ ತಂತ್ರಜ್ಞಾನಗಳೆಲ್ಲವೂ ಕೂಡ ಮುಂದುವರಿಕೆಯನ್ನು ಕಂಡ ಹಾಗೆ ಕ್ರಿಕೆಟ್ ರಂಗದಲ್ಲಿ ಈ ರೀತಿಯ ಒಂದು ನೇರ ಪ್ರಸಾರದ ಸಂಸ್ಥೆಗಳು ಬಹಳಷ್ಟೊಂದು ಮುಂಚೂಣಿಯನ್ನು ಕಾಣ್ತಾ ಇದೆ. ನೇರ ಪ್ರಸಾರದ ಸಂಸ್ಥೆಗಳೆಲ್ಲವೂ ಕೂಡ ಆರಂಭವನ್ನ ಕಂಡ ಬಳಿಕ ಅಂಕಣದ ಒಳಭಾಗದಲ್ಲಿ ಇರ್ತಕ್ಕಂಥ ನಿರ್ಣಾಯಕರ ಗೊಂದಲ ನಿವಾರಿಸಬಲ್ಲಂತ ಪ್ರಯತ್ನವನ್ನ ಈ ರೀತಿಯ ಒಂದು ತೃತೀಯ ನೇತ್ರ ಮಾಡ್ತಾ ಇದೆ. ಇಲ್ಲಿ ಡಿಸಿಷನ್ ಪೆಂಡಿಂಗ್. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. 2 ದಿನಗಳ ಕಾಲದ ಒಂದು ಅದ್ದೂರಿಯ ಪಂದ್ಯಕೂಟ. ಎಸ್ ನಾಟ್ ಔಟ್. ತಂಡದ ಮೊತ್ತ 51. 4 ಚೆಂಡುಗಳ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. ಪ್ರಶಾಂತ್ ಪ್ರಭು ಮತ್ತು ಉತ್ತಮ್ ಅವರೇ ಆದಷ್ಟು ಬೇಗನೆ ಪಂದ್ಯಾಟ ನಡೆಸಬೇಕು. ಇನ್ನು ಒಂದು ಸೈಡ್ ಪಂದ್ಯಾಟ ಆಗಬೇಕಾಗಿದೆ. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಓಟಾಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಜಯ್. 2 ಕ್ರೀಡಾ ಋತುವಿನಿಂದಲೂ ಕೂಡ ಟೆನ್ನಿಸ್ ಬಾಲ್ ನಲ್ಲಿ ಒಂದು ಅತ್ಯುತ್ತಮ ಯುವಾಟಗಾರನಾಗಿ ಮೂಡಿ ಬರ್ತಾ ಇರುವಂತ ಬೌಲರ್ ಕೂಡ ಮುಂದಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಭವಿಷ್ಯವನ್ನ ಕಟ್ಟಿಕೊಳ್ಳಬಲ್ಲಂತವ್ರ ಹೆಸರಾಂತ ಯುವ ಆಟಗಾರ ಕೂಡ ಅಜಯ್. ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ರೀತಿಯ ತಂಡಗಳಲ್ಲಿ ಆಡುವಂತ ಎಲ್ಲ ನಿರೀಕ್ಷೆ ಕೂಡ ಇದೆ. NFH ಕೋಟ ಪರಿಸರದ ಆಟಗಾರ ವಿಷ್ಣು ವೀರಾಂಜನೇಯ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ತಂಡ ಮತ್ತೆ ಹಂತದಲ್ಲಿ 52 6 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಳೆ ಬೆಳಗಿನಿಂದ ಒಂದು ಪ್ರತಿಷ್ಠಿತ ತಂಡಗಳೆಲ್ಲವೂ ಕೂಡ ಐಡಿಯಲ್ ಟ್ರೋಫಿಗಾಗಿದೆ ಮೈದಾನವನ್ನು ಕಂಡುಕೊಳ್ತಾರೆ. ಈ ಮಾದರಿಯ ಪಂದ್ಯದಲ್ಲಿ ಬಹಳಷ್ಟು ಪ್ರಶಸ್ತಿಗಳ ಜಯಿಸಿರುವಂತ ಎಲ್ಲ ತಂಡಗಳು ಕೂಡ ನಾಳೆ ಬೆಳಗ್ಗೆ ಸರಿಯಾಗಿ 8:30ರಿಂದ ಈ ಒಂದು ಐಡಿಯಲ್ ಟ್ರೋಫಿಗಾಗಿ ಹೋರಾಟವನ್ನು ಕಂಡುಕೊಳ್ಳಿಕ್ಕಿದ್ದಾರೆ. ಅಭಿ ಕೋಟ 7ನೇವರೆಗಾಗಿ ಬರ್ತಾ ಇರುವಂತ ಬೌಲರ್. 7ನೇವರ ಮೊದಲ ಚೆಂಡು ಕಿಶೋರ್ ಒಂದು ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಮುಖ್ಯನ ಜಯಂತ ಬಳ್ಕೂರು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಿಂದಲೂ ಕೂಡ ಅತ್ಯುತ್ತಮ ರೀತಿಯಾಗಿ ಒಂದು ಆಟವನ್ನು ದಾಖಲಿಸಿರುವಂತ ಅನುಭವಿ ಆಟಗಾರ ಜಯಂತ್ ಬಳ್ಕೂರ್ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರೈಸ್ ಆಗಿ ಬಿದ್ದ ಚೆಂಡು ಮಂಜಾ ಮತ್ತೆ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಪ್ರಜ್ವಲ್ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ. ತಂಡದ ಮೊತ್ತ 50. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡೈರೆಕ್ಟ್ ಶೂಟ್ ಮಾಡಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ತಂಡ ಮೊತ್ತ 54. 54 ಮುನಾಫ್ ಡೌನ್ ಮಾಡಿ ಈ ಒಂದು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಶಕೀಲ್ ಹೊನ್ನಾಳ ಈ ಒಂದು ಬೌಲಿಂಗ್ ತುದಿಯಿಂದ ಕೂಡ ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ. ಅನಗತ್ಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 55. 55 ಫಾರ್ 3 ವಿಕೆಟ್. 55ಕ್ಕೆ 3 ವಿಕೆಟ್ ಆಘಾತದಲ್ಲಿ ಬಳ್ಕೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕೆಲವೊಂದು ವರ್ಷಗಳ ಹಿಮಾಗ್ನಲ್ಲಿ ತ್ಯಾಗರಾಜ್ ಬಳ್ಕೂರು, ನಿಶಿಶೆಟ್ಟಿ ಬಳ್ಕೂರು, ವಿಜಯ್ ಇವರೆಲ್ಲರೂ ಕೂಡ ಬಳ್ಕೂರಿನ ತಂಡ ಪರವಾಗಿ ಅತ್ಯುತ್ತಮ ರೀತಿಯ ಟೆನ್ನಿಸ್ ಬಾಲ್ ನ ಗತ ವೈಭವವನ್ನು ಮೆರೆದಿರುವಂತಹ ಆಟಗಾರರು. ಇವತ್ತಿನ ದಿನಗಳಲ್ಲಿ ಆ ಬಳ್ಕೂರಿನ ಯುವ ಪೀಳಿಗೆಗಳಿಗೆ ಮತ್ತೊಂದಷ್ಟು ಟೆನ್ನಿಸ್ ಬಾಲ್ ಅನ್ನ ಆಡಿಸುವಂತ ಪ್ರಯತ್ನವನ್ನ ಮಾಡ್ತಕ್ಕಂಥ ಪ್ರವರ್ತಕರಾಗ್ತಾ ಇದ್ದಾರೆ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೊಂದಣ ಪೂರೈಕೆಯನ್ನು ಕಂಡುಕೊಂಡ್ರು.
7 ಓವರ್ಗಳ ಮುಕ್ತಾಯದಲ್ಲಿ ತಡಬತ್ತ 56ಕ್ಕೆ 3. ಇನ್ನಿಂಗ್ಸಿನ ಅಂತಿಮ ಓವರ್ ಇಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಟಾರ್ಗೆಟ್ ಅನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ ಗುಬ್ಬಿ ಬಳಕೂರಿನ ತಂಡ. ಏರೆ ವಯಸ್ ಪಂದ್ಯಾಟಗಳೆಲ್ಲವೂ ಕೂಡ ಆರಂಭವನ್ನು ಕಂಡ ಬಳಿಕ ಕೆಲವೊಂದು ಗ್ರಾಮಗಳಿಂದ ಕೆಲವೊಂದು ಯುವ ಆಟಗಾರರೆಲ್ಲರೂ ಕೂಡ ತಮ್ಮ ಪ್ರತಿಭೆಗಳನ್ನ ಟೆನ್ನಿಸ್ ಬಾಲಿಗೆ ಹೊಂದಿಸಿಕೊಳ್ತಾ ಇದ್ದಾರೆ. ಯುವ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಮುಂಚೂಣಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಜಯ್ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ವಿಕೆಟ್ ಫ್ರಂಟ್ ಲೈನ್ ಹೊಡೆದ ಪುನೀತ್ ಸಿಕ್ಸರ್ ದಾಖಲಿಸಿದ್ರು. ಮತ್ತೊಂದು ವಿಕೆಟ್ ಪತನ ಕೂಡ ಗುಬ್ಬಿ ಬಳಕೂರಿನ ತಂಡ. 56ಕ್ಕೆ 4. ಹೊಸ ಆಟಗಾರ ಪುಟ್ಟಯ್ಯ ಅಂಕಣ ಒಳಭಾಗದಲ್ಲಿ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಅಜಯ್ ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಕಿಶೋರ ಕ್ಷೇತ್ರ ರಕ್ಷಣೆಯನ್ನ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮಾಡಿದ್ದಾರೆ. ವಿಷ್ಣು ವೀರಾಂಜನೇಯ NFH ಕೋಟ ಕಳೆದ ವಾರವಷ್ಟೇ 50,000 ರೂಪಾಯಿಗಳ ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ತಂಡ ಕೂಡ ಜೈಶ್ವರ ಮುಂದಾಳತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಿರುವಿನ ಸತ ಭರತ್ ಕೋಟ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ NFH ಕೋಟದ ಹುಡುಗರು ವಿಷ್ಣು ವೀರಾಂಜನೇಯ ರೂಪದಲ್ಲಿ ಆಡ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮತ್ತೊಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಡಮತ್ತ 58. ಇನ್ನಿಂಗ್ಸಿನ 2 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಮತ್ತೆ 5ನೇ ಬಾರಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರೈಸಿಂಗ್ ಡೆಲಿವರಿ ಬಹಳಷ್ಟೊಂದು ಸ್ಲೋವರ್ ಎಸೆತ ಆಟಗಾರನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಾ ಇದೆ ಈ ಚೆಂಡು. ಅಂತಿಮ ಚೆಂಡು ವೈಟ್ ಬಾಲ್ ಎನ್ನುವಂತ ಸೂಚನೆ ಆಪ್ಷನ್ ಹೊರತಿರುವಂತ ಕೆಟ್ಕೊಳ್ತಾ ಇದೆ. ವೈಟ್ ಬಾಲ್ ತಡಮತ್ತ 59. ಬೆಳಗಿನ ಅವಧಿಯಲ್ಲಿ ಅಧಿಕೃತ ಚಾಲೆಂಜ್ ಅನ್ನು ಕಂಡಿರುವಂತಹ ಈ ಬಾರಿಯ ಐಡಿಯಲ್ ಟ್ರೋಫಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಲೋವರ್ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 8 ಓವರ್ಗಳ ಮುಕ್ತಾಯದಲ್ಲಿ 59 ಓಟವನ್ನು ದಾಖಲಿಸಿರುವಂತಹ ಗುಬ್ಬಿ ಬಳಕೂರಿನ ತಂಡ ಈ ಪಂದ್ಯದ ಜಯಕ್ಕಾಗಿ 60ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಬೇಕಾಗಿದೆ. ವಿಷ್ಣು ವೀರಾಂಜನೇಯ NFH ಕೋಟದ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಮುಗಿಸ್ತಾ ಇದೆ. ಗುಬ್ಬಿ ಬಳಕೂರು ಅನುಭವಿ ಯುವ ಎಸೆತಗಾರರನ್ನ ಹೊಂದಿರುವಂತಹ ಒಂದು ತಂಡ. ಆ ನಿಟ್ಟಿನಲ್ಲಿ 2ನೇ ಇನ್ನಿಂಗ್ಸ್ ಅಂಗಣ ಒಳಭಾಗದಲ್ಲಿ ಆರಂಭವನ್ನು ಕಾಣುತ್ತೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಪ್ರವೀಣ್ ಆಚಾರ್ಯ ಮಾರ್ಗೋಳಿ ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಅಂಗಣ ಒಳಭಾಗದಲ್ಲಿ 60 ಟಾರ್ಗೆಟ್ ನಂಬರ್. ಅದ್ಯಾವ ರೀತಿಯಲ್ಲಿ ಈ ಒಂದು ಟಾರ್ಗೆಟ್ ಇನ ಮೊತ್ತವನ್ನ ಚೇಂಜ್ ಮಾಡ್ತಾರೆ ನೋಡಬೇಕಾಗಿದೆ. ವಿಷ್ಣು ವೀರಾಂಜನೇಯ NFH ಕೋಟದ ತಂಡ. ಇಲ್ಲಿ ವೀಕ್ಷಕರಲ್ಲಿ ಮತ್ತೆ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಜಲ್ ಹೊನ್ನಾಳ ಧನ್ಯವಾದಗಳು ಶರತ್ ಕುಂಬಾಶಿ. ಐಡಿಯಲ್ ಟ್ರೋಫಿಯ ಮೊದಲ ದಿನದ ಕೊನೆಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಬೌಲರ್ ದಿಲೀಪ ಬೌಲರ್ ಮೊದಲ ಓವರ್ಗಾಗಿ ಪ್ರತ್ಯಕ್ಷ ಆರಂಭಿಕ ಆಟಗಾರರಾಗಿ ಮಂಚ ಕೋಟ ಮತ್ತು ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕರ್ನಾಟಕ ರಾಜ್ಯದ ವಂಡರ್ ಬಾಯ್ ಅಭಿ ಕೋಟ. ಪ್ರತ್ಯಕ್ಷ ಮೊದಲ ಓವರ್ಗಾಗಿ
ಇನ್ನಿಂಗ್ಸಿನ ಮೊದಲ ಚೆಂಡು ಬಹಳ ಸುತ್ತಮ ರೀತಿಯ ಹೊಡೆತ. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಅಭಿ ಕೋಟಾ ಒಂದೋಟವನ್ನು ದಾಖಲಿಸಿಕೊಂಡ್ರು. ತನ್ಮೂಲಕವಾಗಿ ಇನ್ನಿಂಗ್ಸ್ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ವಿಷ್ಣು ವೀರಾಂಜನೇಯ NFH ಕೋಟಾ ಭರತ್ ಕಿಳಿಯಾರ್ ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಬಹಳ ಸುತ್ತಮ ರೀತಿಯ ಒಂದು ಹೊಡೆತ. ಬಳ್ಕೂರು ಜಯಂತ ಚೆಂಡನ್ನು ಅಡ್ಡಾಯಿಸಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ. 2ಕ್ಕೆ ತಲುಪ್ತಾ ಇರುವಂತ ಮೊತ್ತ. ಮತ್ತೆ ಪ್ರತೀಕ್ಷಾ ತಿರುವನ್ನ ಪಡ್ಕೊಂಡಿರುವಂತ ಚೆಂಡು ಸಡನ್ಲಿ ಆಗಿ ನೆಗೆತವನ್ನ ಕಂಡಿತ್ತು. ಅಂತಿಮ ಹಂತ ಅಭಿ ಕೋಟಾ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಕಳೆದ 2 ಕ್ರೀಡಾ ಋತುವಿನಲ್ಲಿ ಅತ್ಯುತ್ತಮ ರೀತಿಯ ಒಂದು ಜನಪ್ರಿಯತೆ ಪಡ್ಕೊಳ್ತಾ ಇರುವಂತ ಈ ಭಾಗದ ಆಟಗಾರ ಕೂಡ ಅಭಿ ಕೋಟಾ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಶೆಟ್ಟಿ ಅಂಪೈರ್ ಪರವಾಗಿ ಆಡುವಂತ ಆಟಗಾರ. 60 ಪಂದ್ಯಾಕೂಟದಲ್ಲಿ ಪಾಂಚಜನ್ಯ ಕೋಟದ ಪರವಾಗಿ ಆಡುವಂತ ಆಟಗಾರ ಕೂಡ ಅಭಿ ಕೋಟಾ. ಈ ಬಾರಿ ಅಕ್ರಾಸ್ ವಿಲನ್ ಹೊಡೆತಕ್ಕೆ ಮುಂದೆ ಹೋದ್ರು. ಪುಲ್ ಶಾಟ್ ಯಶಸ್ಸರ ಕಾಣ್ತಾ ಇಲ್ಲ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 60ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಜಯಕ್ಕಾಗಿ ವಿಷ್ಣು ವೀರಾಂಜನೇಯ NFH ಕೋಟದ ತಂಡ. ಶಾರ್ಟ್ ರೈಸಿಂಗ್ ಚೆಂಡು ಕವರ್ಸ್ ಅಲ್ಲಿ ಮತ್ತೆ ಜಯಂತ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಮೊದಲ ಓವರ್ ಮುಕ್ತಾಯ. ಆರಂಭಿಕ ಓವರ್ ಅಲ್ಲಿ ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತ ಬೌಲರ್ ಪ್ರತೀಕ್ಷಾ. ಆ ನಿಟ್ಟಲ್ಲಿ ಇವಾಗ ಅಂತಿಮ ಹಂತದ 42 ಎಸೆತ. ಜಯಕ್ಕಾಗಿ 55 ಓಟಗಳು ಬರಬೇಕಾಗಿದೆ. ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮತ್ತೆ ಪಂದ್ಯಗಳು ಆರಂಭವನ್ನು ಕಾಣುತ್ತೆ. ನಾಳೆ ದಿನದ ಮೊದಲ ಪಂದ್ಯ. ಪ್ರಸ್ತುತ ಪಂದ್ಯದ ವಿಜೇತರು ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರವನ್ನು ಎದುರಿಸಲಿಕ್ಕಿದ್ದಾರೆ. ಆ ಪಂದ್ಯ ನಾಳೆ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಆರಂಭವನ್ನು ಕಾಣುತ್ತೆ. ನಿಶ್ಚಯ ಬಟ್ರೆ ಸುಮ್ಮನೆ ರೀ. ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 6. ನಿಶ್ಚಿತ್ ಎಸೆದಿರುವಂತ ಚೆಂಡು ತನ್ಮೂಲಕವಾಗಿ ಮಂಚು ಕಾಟ್ ಬಿಹೈಂಡ್. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ವಿಷ್ಣು ವೀರಾಂಜನೇಯ NFH ಕೋಟದ ತಂಡ. 6ಕ್ಕೆ 1. ನಾಲ್ಕನೆಯ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಒಂದು ಹಂತದಲ್ಲಿ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ಬೌಲರ್ಗಳು ದಾಂಡಿಗರ ಮೇಲೆ ಒತ್ತಡವನ್ನು ಹೇರುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅಕ್ರಾಸ್ ಲೈನ್ ಹೊಡೆತ ಮತ್ತೆ ಯಶಸ್ಸನ್ನು ಕಾಣ್ತಾ ಇಲ್ಲ. ಚುಕ್ಕಿ ಎಸೆತ. ಇಲ್ಲಿ ಅಭಿ ಕೋಟಾ ಓಟವನ್ನು ದಾಖಲಿಸ್ತಾ ಇಲ್ಲ. ವಿಷ್ಣು ವೀರಾಂಜನೇಯ NFH ಕೋಟಕ್ಕೆ ಓಟುಗಳು ಬರ್ತಾ ಇಲ್ಲ. ಬಹಳ ಸುತ್ತಮ ರೀತಿಯ ಲೆಗ್ ಕ್ಲಾಸ್ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತನ್ಮೂಲಕವಾಗಿ 2ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ ಇವಾಗ 8ಕ್ಕೆ 1. ಈ ಓವರ್ ಅಲ್ಲಿ ನಿಶ್ಚಿತ್
ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಆರಂಭಿಕ ಹಂತದ 12 ಚೆಂಡುಗಳಾಟ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸ್ತಾ ಇದೆ. ಲೆಜೆಂಡ್ ಆಟಗಾರ ಕೂಡ ನಿಶ್ಚಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಗಿಸಿದ್ದಾರೆ. ಮತ್ತೆ ಬೌಲರ್ ಪ್ರತೀಕ್ಷಾ ಮೂರನೇ ಓವರ್ ಮೊದಲ ಚೆಂಡು ನಗತವರ ಕಂಡಿತ್ತು ತನ್ಮೂಲಕವಾಗಿ ಅಭಿ ಕೋಟಾ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಪ್ರಮುಖ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ವಿಷ್ಣು ವೀರಾಂಜನೇಯ ಎನ್ಎಫ್ಎಚ್ ಕೋಟದ ತಂಡ ಒಂದು ಹಂತದಲ್ಲಿ ಶಾರ್ಟ್ ಪ್ರೈಸಿಂಗ್ ಚೆಂಡಿಗೆ ಅವಕಾಶವನ್ನು ಬೌಲರ್ ಮಾಡಿಕೊಟ್ರು. ಆ ಚೆಂಡಿಗೆ ಕವರ್ಸ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿರುವಂತಹ ಅಭಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಪ್ರಣಮ್ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಓಟುಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತ ಎಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ 2 ವಿಕೆಟ್ ಅನ್ನು ಕಳೆದುಕೊಂಡಿರುವಂತ ವಿಷ್ಣು ವೀರಾಂಜನೇಯ ಎನ್ಎಫ್ಎಚ್ ಕೋಟದ ತಂಡ ತನ್ಮೂಲಕವಾಗಿ ದಿಲೀಪ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕವಾಗಿ ಪ್ರಣಮ್ ಆಚಾರ್ ಲ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸುಲಭವಾಗಿಯೇ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪ್ರಮುಖ ವಿಕೆಟ್ ಆಘಾತವನ್ನು ಕಂಡ ಬಳಿಕ ಮತ್ತೆ ಯುವ ಆಟಗಾರ ಪ್ರಣಮ್ ಆಚಾರ್ ವಿಶಿಷ್ಟ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಓಟುಗಳು ಬರ್ತಾ ಇವೆ. ಬಳ್ಕೂರು ಜಯಂತ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ತನ್ಮೂಲಕವಾಗಿ 3ನೇ ಓವರ್ ಚಾಲ್ತಿಯಲ್ಲಿ 9 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ 60ರ ಟಾರ್ಗೆಟ್ ಚೇಸಿಂಗ್ ಅನ್ನ ಮಾಡ್ತಾ ಇದೆ. ರೈಸಿಂಗ್ ಡೆಲಿವರಿ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು, ಎಕ್ಸ್ಟ್ರಾಸ್ ಓಟಗಳ ಸೇರ್ಪಡೆಯೂ ಕೂಡ 3ನೇ ಆವರ್ತಿ ಐಡಿಯಲ್ ಟ್ರೋಫಿಯ ಮೊದಲ ದಿನ ಇಲ್ಲಿ ಅಂತಿಮ ಹಂತದ ಪಂದ್ಯಗಳು ಸಾಗ್ತಾ ಇದೆ. ಅಜಯ್ ಯುವ ಆಟಗಾರ ಮತ್ತೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಇವಾಗ 11ಕ್ಕೆ 3. ಆರಂಭಿಕ ಹಂತದ ಆಘಾತಕಾರಿ ಆರಂಭವನ್ನು ಕಾಣ್ತಾ ಇರುವಂತಹ ವಿಷ್ಣು ವೀರಾಂಜನೇಯ ಎನ್ಎಫ್ಎಚ್ ಕೋಟದ ತಂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕವರ್ ಸಿವಾದಲ್ಲಿ ಇವಾಗ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ಆ ನಿಟ್ಟಲ್ಲಿ ಇವಾಗ 3 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ 3. ಆರಂಭಿಕ ಹಂತದ 3 ಮಂದಿ ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ತಂಡ ಗಾಟ್ ಬಿಹೈಂಡ್ ರೂಪದಲ್ಲಿ ಮಂಜು ವಿಕೆಟ್ ಅನ್ನು ಒಪ್ಪಿಸಿದ ಬಳಿಕ ಅಭಿ ಕೋಟಾ ನಿಯಮದ ಉಲ್ಲಂಘನೆ ಮಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಆ ಬಳಿಕ ಪ್ರಣಮ್ ಆಚಾರ್ ಲ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿ ವಿಕೆಟ್ ಕೀಪರ್ಗೆ ಸುಲಭದ ಕ್ಯಾಚ್ ಅನ್ನು ನೀಡಿದ್ರು. ಈ ರೀತಿಯಾಗಿ 3 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಿಷ್ಣು ವೀರಾಂಜನೇಯ ಎನ್ಎಫ್ಎಚ್ ಕೋಟಾ. ನಿಶ್ಚಯ ಲೆಜೆಂಡ್ ಆಟಗಾರ ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಎಸೆತಗಾರನ ಲಯವನ್ನ ಸ್ವಲ್ಪ ಮಟ್ಟಿಗೆ ಗಮನಿಸಿಕೊಂಡ ಈ ರೀತಿಯ ಒಂದು ಹೊಡೆತವನ್ನು ದಾಖಲಿಸಬೇಕಾಗಿತ್ತು. ಅಜಯ್ ಪ್ರಯತ್ನವನ್ನ ಮಾಡಿದ್ದಾರೆ. ಓಟುಗಳು ಬರ್ತಾ ಇಲ್ಲ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ 5 ಲಕ್ಷ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಜಯ್ ಬೌಂಡರಿಯನ್ನ ದಾಖಲಿಸಿದ್ರು. 4 ಓಟವನ್ನು ಪಡ್ಕೊಂಡ್ರು.
ಆ ನಿಟ್ಟಲ್ಲಿ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 41 ಓಟಗಳು ಬರಬೇಕಾಗಿದೆ. ಬ್ಲಾಕ್ ಹೋಲ್ ಚೆಂಡು, ಯಾರ್ಕರ್ ಎಸೆತಗಾರ ಸ್ವಲ್ಪ ಮಟ್ಟಿಗೆ ತನ್ನ ಅಕ್ಯೂರಸಿಯನ್ನ ತೋರಿಸುವಂತ ಪ್ರಯತ್ನವನ್ನ ಈ ರೀತಿಯ ಯಾರ್ಕರ್ ಚೆಂಡುಗಳ ಮುಖಾಂತರವಾಗಿ ಮಾಡಿದ್ರು. ಓಟಗಳ ಸೇರ್ಪಡೆ, ತಂಡದ ಮೊತ್ತ 19ಕ್ಕೆ 3. ಓಟಗಳು ಮತ್ತೆ ಬರ್ತಾ ಇಲ್ಲ. ಅಂತಿಮ 2 ಚೆಂಡು, ಲಾಸ್ಟು. ಮತ್ತೆ ನಿಶ್ಚಯ 4 ಕೊನೆಯ ಚೆಂಡು, ತನ್ಮೂಲಕವಾಗಿ 1 ಓಟವನ್ನ ದಾಖಲಿಸಿದ್ದಾರೆ. ತನ್ಮೂಲಕವಾಗಿ 4 ಓವರ್ಗಳ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಇನ್ನುಳಿದಿರುವಂತ 24 ಎಸೆತ. ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. 3 ವಿಕೆಟ್ ಅನ್ನು ಕಳೆದುಕೊಂಡು ಒಂದು ರೀತಿಯ ಹಿನ್ನಡೆಯನ್ನು ಕಂಡಿರುವಂತಹ ತಂಡ ವಿಕೆಟ್ ಅನ್ನು ಉಳಿಸಿಕೊಂಡು ಬೌಂಡರಿಯನ್ನು ದಾಖಲಿಸಿಕೊಂಡು ಆಟವನ್ನು ಆಡಬೇಕಾಗಿದೆ. ಒಂದು ಹಂತದ ಡಿಫಿಕಲ್ಟ್ ಸಿಚುವೇಶನ್ ಗೆ ಒಳಗಾಗಿರುವಂತಹ ತಂಡ. ಆ ಸಿಚುವೇಶನ್ ಇಂದ ಅದ್ಯಾವ ರೀತಿಯಾಗಿ ಹೊರಗಡೆ ಬರ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ಮತ್ತೆ ಇಲ್ಲಿ 5ನೇ ಓವರ್ ಆರಂಭ. ಮತ್ತೆ ವೀಕ್ಷಕರ ಬದಲಾವಣೆ ಮುಂದಿನ ಹಂತಕ್ಕಾಗಿ. ವಿಶ್ವನಾಥ್ ಗಂಗೊಳ್ಳಿ. ಧನ್ಯವಾದಗಳು ಫಜಲ್ ಹೊನ್ನಾಳ. ಕೊನೆಯ ಕಾಲಘಟ್ಟಕ್ಕೆ ಬಂದು ತಲುಪಿಕೊಳ್ತಾ ಇದೆ ಪಂದ್ಯಕೂಟ. ಬಹುಶಃ ಇವತ್ತಿನ ದಿನದ ಕೊನೆಯ ಕಾಲಘಟ್ಟದ ಪಂದ್ಯಕೂಟ. ವಿಷ್ಣು ವೀರಾಂಜನೇಯ ಕೋಟ ದಾಂಡಿನ ಮುಖಾಂತರವಾಗಿ ಕಂಡುಕೊಳ್ತಾ ಅಂಕಿಅಂಶ ಪಟ್ಟಿ 60 ಮೊತ್ತದ ಟಾರ್ಗೆಟ್ ಮೊತ್ತವನ್ನು ಭೇದಿಸಿಕೊಳ್ಳಬೇಕಾಗಿರುತ್ತದೆ. ದಾಂಡು ಕೇವಲ 4 ಓವರ್ಗಳ ಮುಕ್ತಾಯದಲ್ಲಿ 20 ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಬರೋಬ್ಬರಿ 40 ಓಟಗಳ ಅವಶ್ಯಕತೆ ಬೇಕಾಗಿದೆ. 4 ಓವರ್ಗಳು ಬಾಕಿ ಇರುವಂತಹ ಕಾಲಘಟ್ಟದಲ್ಲಿ ಓವರ್ 1ಕ್ಕೆ 10 ರನ್ಗಳ ಧಾರಣೆಯನ್ನು ಕಂಡುಕೊಂಡ್ರು ಕೂಡ ವಿಷ್ಣು ವೀರಾಂಜನೇಯ ಕೋಟಕ್ಕೆ ಗೆಲುವನ್ನು ತಂದುಕೊಡುವ ಸಾಧ್ಯತೆಗಳಿವೆ. ಆದ್ರೆ ದಾಂಡು ಹಂತ ಹಂತವಾಗಿ ಮುಗ್ಗರಿಸ್ತಾ ಇದ್ರೆ ಓಟಗಳ ಅವಶ್ಯಕತೆ ಇದೆ. ಬೋರೈಸಿಕೊಳ್ಳಬೇಕಾಗಿದೆ. ದಾಂಡು ಸಮಂಜಸವಾದ ಹೊಡೆತವನ್ನು ಚೆಂಡಿಗೆ ನೀಡಬೇಕಾಗಿದೆ. ದಿಲೀಪ್ ಎಸ್ತಗಾರಿಕೆಯಲ್ಲಿ ಈ ಬಾರಿ ಮತ್ತೆ ತಿರುವನ್ನು ಕಂಡುಕೊಳ್ತಾ ಇದೆ. ಚೆಂಡು ಅಕ್ರಮದ ಸೂಚನೆ ಕಂಡುಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ ಕೊನೆಯ ಕಾಲಘಟ್ಟದಲ್ಲಿ 1-2ರಿಂದ 3 ಬೌಂಡರಿಗಳು ದಾಂಡಿನ ಮುಖಾಂತರವಾಗಿ ಬಂದಿದ್ದೆ. ಆದ್ರೆ ಮತ್ತೆ ಪಂದ್ಯ ಕೊಡದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ದಾಂಡಿಗೆ ಇದೆ. ಸಫಲತೆ ಹೊಡೆತಗಳು ಮೂಡಿ ಬರ್ತಾ ಇಲ್ಲ. ಇತ್ತ ಕಡೆಯಲ್ಲಿ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಇಲ್ಲಿಗೆ 30 ಚೆಂಡುಗಳ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ಕೇವಲ 21 ಓಟವನ್ನು ಗಳಿಸಿಕೊಳ್ತಾ ಇದೆ. ಕೊನೆಯ 18 ಚೆಂಡುಗಳು ಬಾಕಿ ಇದೆ. ಹದಿನೆಂಟಕ್ಕೆ 39 ಓಟಗಳ ಅವಶ್ಯಕತೆ ಬೇಕಾಗಿದೆ. 18ಕ್ಕೆ 39 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ ಸ್ಪಷ್ಟ ಗೆಲುವಿಗಾಗಿ. ಇತ್ತ ಕಡೆಯಲ್ಲಿ ಬಿರುಸಿನ ಎಸೆತಗಾರಿಕೆ. ಎಷ್ಟರ ಮಟ್ಟಿಗೆ ಎಸೆತಗಾರಿಕೆಯಲ್ಲಿ ಎದುರಾಳಿಗಳ ದಾಂಡ ಕಟ್ಟಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ಎಸೆತಗಾರರು ಟ್ರಂಪ್ ಕಾರ್ಡ್ ಎಸೆತಗಾರರಾಗಿ ಎದುರಾಳಿಗಳ ದಾಂಡನ ಕಟ್ಟಿ ಆಗ್ತಾ ಇದ್ದಾರೆ. ಯುವ ಆಟಗಾರರು
ಎಸೆತ ಗಾಡಿಕೆಯಲ್ಲಿ ಮೋಡಿಯನ್ನು ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಆಡ ಪ್ರಯತ್ನವನ್ನು ಕಂಡುಕೊಳ್ತಾರೆ. ಒಂಟಿ ಓಟಗಳು ಗೆಲುವನ್ನು ತಂದುಕೊಳ್ಳುವುದಕ್ಕೆ ಯಾವುದೇ ಲಕ್ಷಣಗಳು ಕಂಡುಕೊಳ್ಳುವುದಿಲ್ಲ. ಬೌಂಡರಿಗೆ ಮಾತ್ರ ಎದುರಾಳಿಗಳಿಗೆ ಸೋಲನ್ನು ನೀಡುವಂತ ಅವಕಾಶಗಳಿವೆ. ಪ್ರಜ್ವಲ್ ಎಸೆತಗಾರಿಕೆಯಲ್ಲಿ ಯಶ ಕವರ್ಸಿನ ಆಡ ಪ್ರಯತ್ನವನ್ನು ದಾಡುಗಾರ ಕಂಡುಕೊಳ್ತಾರೆ. 4ರ ಗತಿಯನ್ನು ಕಂಡುಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಲೆಕ್ಕಾಚಾರದ ಆಟವನ್ನ ಚೆಂಡಿಗೆ ನೀಡಬೇಕಾಗಿದೆ ದಾಂಡಿನ ಮುಖಾಂತರವಾಗಿ. 15ಕ್ಕೆ 34 ಬೇಕಾಗಿದೆ. ಮತ್ತೆ ಬಿದ್ದಂತ ಜಾಗದಿಂದ ಕೊಂಚ ಮಟ್ಟಿಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಚೆಂಡು. ಮತ್ತೆ ಪ್ರಜ್ವಲ್ ದಾಂಡನ ವಂಚಿಸಿಕೊಳ್ತಾ ಇದ್ದಾನೆ. 26 ಸಮಾಪ್ತಿ. ಒಂದು ಬೌಂಡರಿಯನ್ನು ನೀಡಿದ್ರು ಕೂಡ ಯುವ ಆಟಗಾರ ಪ್ರಜ್ವಲ್ ಎದುರಾಳಿಯ ದಾಂಡನ್ನ ಕಟ್ಟಿ ಹಾಕ್ತಾ ಇದ್ದಾನೆ ಕಿಶೋರ್. ಗಾಂಧಿ ಮೈದಾನದ ಪರಿಸರದಲ್ಲಿ ಐಡಿಯಲ್ ಟ್ರೋಫಿಯ ಕೊನೆಯ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇವತ್ತು ಪ್ರಾರಂಭಗೊಂಡಂತ ಪಂದ್ಯಕೂಟ ಇವತ್ತಿನ ದಿನದ ಕೊನೆಯ ಕಾಲಘಟ್ಟದ ಪಂದ್ಯಕೂಟವಾಗಿ ಮಾರ್ಪಾಡನ್ನು ಕಂಡುಕೊಳ್ತದೆ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಪಂದ್ಯಕೂಟ 8 ಗಂಟೆಗೆ ಸರಿಯಾಗಿ ಮತ್ತೆ 2ನೆಯ ದಿನಕ್ಕೆ ಪಾದಾರ್ಪಣೆ ಕಂಡುಕೊಂಡು ನಾಳೆಯ ಸಂಜೆಯ ಹೊಸ್ತಿಲಿನಲ್ಲಿ ಐಡಿಯಲ್ ಟ್ರೋಫಿಯ ವಾರಸುದಾರರ ಹುಡುಕಾಟ. 2 ದಿನಗಳ ಕ್ರೀಡಾ ಪ್ರೇಕ್ಷಕರುಗಳ ಕಾತರತೆ ಪಂದ್ಯಕೂಟ. ಅದುವೇ ಗ್ರ್ಯಾಂಡ್ 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 ಫಿನಾಲೆಗೆ ಪಂದ್ಯಕೂಟ. 2 ತಂಡಗಳ ಸೆಣಸಾಟ, ಬೆವರ ಹನಿಗಳ ಅರ್ಪಣೆ ಗಾಂಧಿ ಮೈದಾನಕ್ಕೆ ಆಗ್ತಾ ಇದೆ. ದಿಲೀಪ್ ಎಸೆತಗಾರಿಕೆಯಲ್ಲಿ ಈತನ ಮಧ್ಯೆ ಕಿಶೋರ್ನ ದಾಂಡನ್ನ ಮುತ್ತಿಕ್ಕೆ ತಿನ್ನುವಂತ ಸೂಚನೆ ಪೂರ್ಣಾಂಕವಾಗಿ ಗೂಟ ರಕ್ಷಕರ ಕೈಯನ್ನು ಚೆಂಡು ಸೇರಿಕೊಳ್ತಾ ಕಿಶೋರ್ನ ಆಟಕ್ಕೆ ಇಲ್ಲಿ ಪೂರ್ಣ ವಿರಾಮ ಬೀಳ್ತಾ ಇದೆ. ಅವರ ತೆರವಾದ ಸ್ಥಾನದಲ್ಲಿ ಅಕ್ಷಯ್ ರಂಗ ಪ್ರವೇಶ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹುದ್ದರಿಯ ಪತನವನ್ನು ಕಂಡುಕೊಳ್ತಾ ಇದ್ದಾನೆ. ದಿಲೀಪ್ನ ಮೋಡಿ ಎದುರಾಳಿಗಳ ದಾಂಡಿಗೆ ಇಲ್ಲಿ ಕತ್ತರಿ ಬೀಳ್ತಾ ಇದೆ. ಕಿಶೋರ್ನ ನಿರ್ಗಮನದಾದ ಬಳಿಕ ಅಕ್ಷಯ್ ಕೂಡ ನಿರ್ಗಮನವನ್ನು ಕಂಡುಕೊಳ್ತಾ ಇದ್ದಾರೆ. ಅವರ ತೆರವಾದ ಸ್ಥಾನದಲ್ಲಿ ಕೋಟಾದ ಪರವಾಗಿ ಆಟದ ವೈಖರಿಯನ್ನು ನೀಡಬೇಕಾಗಿರ್ತಕ್ಕಂಥ ದಾಂಡು ಹಂತ ಹಂತವಾಗಿ ಎದುರಾಳಿಗಳಿಗೆ ಹುದ್ದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಕೊನೆಯ ಕಾಲಘಟ್ಟಕ್ಕೆ ಬಂದು ತಲುಪಿಕೊಳ್ತಾ ಇದೆ ಪಂದ್ಯಕೂಟ. ಬಹುಶಃ ಈ ಒಂದು ಪಂದ್ಯಕೂಟದ ಲೈಟಿಂಗ್ಸ್ ಅರ್ಥ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಮುಖಾಂತರವಾಗಿ ಅಲೋಕ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಬೀಜಾಡಿಯ ಅಲೋಕ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇದು ಪಂದ್ಯಕೂಟಕ್ಕೆ ಮೆರುಗನ್ನು ತಂದುಕೊಡ್ತಾ ಇದ್ದಾರೆ. ಕೊನೆಯ ಕಾಲಘಟ್ಟದ ಪಂದ್ಯಕೂಟ ಏಕಮುಖವಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ಪ್ರಯತ್ನವನ್ನು ಪಟ್ಟುಕೊಂಡ್ರು ಕೂಡ ಕೋಟಾ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಗೆಲುವಿನ ದಾರಿಯನ್ನ ನೆಟ್ಟ ನೇರವಾಗಿ ನಮ್ಮದೇನುವಂತ ರೀತಿಯಲ್ಲಿ ಗೆಲುವಿನ ರೇಖೆಯನ್ನು ದಾಟ್ತಾ ಇದ್ದಾರೆ. ಕೊನೆಯ ಹುದ್ದರಿಗಳು ಸೆಣಸಾಟವನ್ನು ಕಂಡುಕೊಳ್ಳಬೇಕಾಗಿದೆ. ಆ ಯೋಗೇಶ್ ರಂಗ ಪ್ರವೇಶ ಕೇವಲ 33 ಓಟವನ್ನು ಗಳಿಸಿಕೊಂಡಿರ್ತಕ್ಕಂಥ ಕೋಟಾ ವಿಷ್ಣು ವೀರಾಂಜನೇಯ ಎದುರಾಳಿಗಳ ಎಸೆತಕ್ಕೆ ಪ್ರತ್ಯುತ್ತರವನ್ನು ನೀಡುವುದಕ್ಕೆ ಮುಗ್ಗರಿಸ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಬಿರುಸಿನ ಹೊಡೆತ, ಮಿಂಚಿನ ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದೆ ಚೆಂಡು. ಯಶಸ್ಸಿನ ಬೌಂಡರಿ ಅಂಕಿಅಂಶ ಪಟ್ಟಿಯಲ್ಲಿ ಸೇರಿಕೊಳ್ತಾ ಇದೆ. ಇಂತಹ ಹೊಡೆತಗಳು ಆರಂಭಿಕ ಸುತ್ತಿನಲ್ಲಿ ಕಂಡುಕೊಂಡ್ರೆ ಖಂಡಿತವಾಗಿ ಕೂಡ ವಿಷ್ಣು ವೀರಾಂಜನೇಯ ತಂಡಕ್ಕೆ ಗೆಲುವನ್ನು ಕಂಡುಕೊಳ್ಳುವ ಸಾಧ್ಯತೆ ಇತ್ತು. ಅಕ್ರಮ ಬಹುಶಃ 48 ಚೆಂಡಿಗೆ 60 ಓಟ ಅಂತ ಹೇಳಿದ್ರೆ
ಸಾಕಷ್ಟು ದೊಡ್ಡ ಮೊತ್ತದ ಟಾರ್ಗೆಟ್ ಏನು ಆಗಿರ್ಲಿಕ್ಕಿಲ್ಲ. ಆರಂಭಿಕ ಸುತ್ತಿನಲ್ಲಿಯೇ ವಿಷ್ಣು ವೀರಾಂಜನೇಯ ದಾಂಡು ಮುಗ್ಗರಿಸಿತ್ತು. ಅದರ ಪರಿಣಾಮ ಈಗ ಸೋಲಿನ ತುದಿಯ ಅಂಚಿನಲ್ಲಿ ತಂದು ನಿಲ್ಲಿಸ್ತಾ ಇದೆ. 38 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಕೂಡಿಕೊಳ್ತಾ ಇದೆ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ 3ನೇ ಆವೃತ್ತಿಯನ್ನು ಐಡಿಯಲ್ ಟ್ರೋಫಿ ಕಂಡುಕೊಳ್ತಾ ಇದೆ. ಕೊನೆಯ ಕಾಲಘಟ್ಟದ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಗೆಲುವು ಪ್ರಶ್ನೆಯಾದರೂ ಕೂಡ ಆಟಕ್ಕೆ ಒಂದು ಗೌರವವನ್ನು ನೀಡುವ ನಿಟ್ಟಿನಲ್ಲಿ ವಿಷ್ಣು ವೀರಾಂಜನೇಯ ಕೋಟ ತಂಡ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಕ್ವಾರ್ಟರ್ಗೆ ಲಗ್ಗೆ ಇಡ್ತಾ ಇದೆ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು. ನಾಳೆಯ ದಿನ ಸರಿಯಾಗಿ ಕಟ್ಟೆ ಫ್ರೆಂಡ್ಸ್ ಕಾಳವರ ವಿರುದ್ಧವಾಗಿ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಆರಂಭಿಕ ಪಂದ್ಯಕೂಟದ ಹಣಾಹಣಿಯನ್ನು ಕಂಡುಕೊಳ್ಬೇಕಾಗಿದೆ. ಇಲ್ಲಿ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ಆಟಗಾರರಿದ್ದಾರೆ. ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಕಾಳವರದ ನಾಯಕರುಗಳ ಗಮನಕ್ಕೆ ವಿಚಾರವನ್ನು ರವಾನಿಸಿಕೊಳ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಮತ್ತೆ ಐಡಿಯಲ್ ಟ್ರೋಫಿ ಇದೇ ಪ್ರತಿಷ್ಠಿತ ಕ್ರೀಡಾಂಗಣವಾಗಿರ್ತಕ್ಕಂಥ ಗಾಂಧಿ ಮೈದಾನದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಎಲ್ಲ ಅಭಿಮಾನಿ ಮಿತ್ರರುಗಳಿಗೂ ಕೂಡ ಕ್ರೀಡಾಭಿಮಾನಿಗಳಿಗೂ ಕೂಡ ಇವತ್ತಿನ ದಿನದ ಒಂದು ಪಂದ್ಯಕೂಟಕ್ಕೆ ನಾವು ವಿದಾಯವನ್ನು ಹಾಡ್ತಾ ಇದ್ದೇವೆ. ನಾಳೆ ಮತ್ತೆ ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಐಡಿಯಲ್ ಟ್ರೋಫಿ 2026 ಮುಂದುವರಿಕೆಯನ್ನು ಕಾಣ್ತದೆ. ಎಲ್ಲರಿಗೂ ಕೂಡ ಶುಭ ಸಂಜೆ, ಧನ್ಯವಾದಗಳು. ಐಡಿಯಲ್ ಟ್ರೋಫಿ ಪ್ರಥಮ ದಿನದ ಈ ಒಂದು ಪಂದ್ಯಾಟ ಮುಕ್ತಾಯ ಹಂತಗೊಂಡಿದೆ. ಈ ಒಂದು ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಹಾಗೆ ಈ ಒಂದು ಮುಗಿದ ಪಂದ್ಯಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಳ್ಕೂರಿನ ಟ್ರಂಪ್ ಕಾರ್ಡ್ ಆಟಗಾರನಾಗಿರ್ತಕ್ಕಂಥ ಹೆಗ್ಗಳಿಕೆ ಆಟಗಾರನಾಗಿರ್ತಕ್ಕಂಥ ಜಯಂತ ಬಳ್ಕೂರು ಪ್ರಮುಖ ವೇದಿಕೆ ಬಳ್ಕೂರು ಈ ಒಂದು ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಹಾಗೆ ಪಾರ್ಟಿಸಿಪೆಂಟ್ ಅವರನ್ನ ವಿಷ್ಣು ವೀರಾಂಜನೇಯ ತಂಡ ಕೋಟ, ಈ ತಂಡದ ನಾಯಕರು ಅಥವಾ ಆಟಗಾರರು ಪಾರ್ಟಿಸಿಪೆಂಟ್ ಅವಾರ್ಡ್ ಮನೋಜ್ ನಾಯರ್ ಅವರು ನೀಡಿ ಗೌರವಿಸಬೇಕು. ಪಾರ್ಟಿಸಿಪೆಂಟ್ ಅವಾರ್ಡ್ ವಿಷ್ಣು ವೀರಾಂಜನೇಯ ಕೋಟ ತಂಡಕ್ಕೆ ಅಭಿ ಪಾಣ ಅವರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಹಾಗೆ ಇವತ್ತಿನ ದಿನ ತೀರ್ಮಾನಕಾರಕರ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ತೀರ್ಮಾನಕಾರಕರಿಗೂ ಹಾಗೆ ವೀಕ್ಷಕ ವಿವರಣೆಯಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವೀಕ್ಷಕ ವಿವರಣೆ ನೀಡಿರ್ತಕ್ಕಂಥ ಎಲ್ಲ ವೀಕ್ಷಕ ವಿವರಣೆಗಾರರಿಗೂ ಹಾಗೂ ಸ್ಕೋರರಿಗೂ ಹಾಗೂ ಪಾಂಚಜನ್ಯ ಈವೆಂಟ್ಸ್ ಪರವಾಗಿ ವರ್ಕ್ ಅನ್ನು ಮಾಡಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ ಅವರಿಗೂ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಈ ಗ್ರೌಂಡಿನ ಒಂದು ಉತ್ತಮವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಅನಿಲ್ ಖಾರ್ವಿ ಅವರ ಎಲ್ಲ ಮಿತ್ರ ಬಂಧದವರಿಗೂ ಹಾಗೆ ನಾಳೆ ದಿನ ಕೂಡ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಮಗದೊಮ್ಮೆ ಬಯಸಿಕೊಳ್ಳುತ್ತಾ ಈ ದಿನದ ಈ ಒಂದು ಪಂದ್ಯಾಟದ ರೂವಾರಿಯಾಗಿರ್ತಕ್ಕಂಥ ಅನಿಲ್ ಖಾರ್ವಿ ಅವರು ಐಡಿಯಲ್ ಟ್ರೋಫಿ ಪರವಾಗಿ ನಿಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವ ಮೂಲಕವಾಗಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಪಂದ್ಯಾಟ ಆರಂಭಗೊಳ್ಳುತ್ತದೆ. 7:45ಕ್ಕೆ ಸರಿಯಾಗಿ ನಾಣ್ಯ ಚುಮ್ಮಿಗೆಯನ್ನ ಮಾಡಲಾಗುತ್ತೆ. ಹಾಗೆ ಪಂದ್ಯಾಟ ನಿಗದಿತ ಸಮಯದಲ್ಲಿ ನಡೀಬೇಕು. 8 ಓವರ್ಗಳ ಪಂದ್ಯಾಟ ಅಂದ್ರೆ ನೀವು ಸರಿಯಾದ